ಕೇಂದ್ರ ಸರ್ಕಾರ ರೂಪುರೇಷೆ ಮಾಡಿದೆ. ಈ ಒಂದು ಯೋಜನೆಯನ್ನು ಎಲ್ಲ ಫಲಾನುಭವಿಗಳು, ಅರ್ಹತಾ ಫಲಾನುಭವಿಗಳು ಇದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಅವರ ಮುಂದಿನ ಒಂದು ಶೈಕ್ಷಣಿಕ ಜೀವನಕ್ಕೆ ಹಾಗೂ ಅವರ ಒಂದು ವಯೋಮಿತಿಯಲ್ಲಿ ಬರತಕ್ಕಂಥ ಕಾಯಿಲೆಗಳು, ಸಹಜ ಕಾಯಿಲೆಗಳು ಹಾಗೂ ಒಂದು ಆಕ್ಸಿಡೆಂಟ್ ಏನು ಹೇಳ್ತೀವಿ ಆ ಒಂದು ಭದ್ರತೆ ಯೋಜನೆಯಡಿ ಒಂದು ಈ ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು. ಏನು ನಮ್ಮ 18ರಿಂದ 70 ವರ್ಷ ವಯಸ್ಸಿನ ಅವರು ವಾರ್ಷಿಕ ಅಂದರೆ ವರ್ಷಕ್ಕೆ ಒಂದು 20 ರೂಪಾಯಿನ ನಾವು ಅಕೌಂಟಲ್ಲಿ ಜಮಾ ಮಾಡ್ಕೊಳ್ಳುವ ಒಂದು ಕಟ್ಟುವ ಮುಖಾಂತರ ಹೋದರೆ ನಮಗೆ ಯಾವುದೇ ಒಂದು ಆಕ್ಸಿಡೆಂಟ್ ಆದರೆ 2 ಲಕ್ಷ ರೂಪಾಯಿ ಒಂದು ನಮಗೆ ಇನ್ಶೂರೆನ್ಸನ್ನು ನಾವು ಪಡ್ಕೋಬೋದು ಒಂದು ಕೇಂದ್ರ ಸರ್ಕಾರದ ನೆರವಿನಿಂದ. ಅದೇ ರೀತಿ ಅಪಘಾತದಲ್ಲಿ ನಮಗೇನಾದರೂ ಒಂದು ಅಂಗವೈಫಲ್ಯ, ಸಹಜವಾಗಿ ಒಂದು ಬೆರಳು, ಒಂದು ಕೈ ಏನಾದರೂ ಒಂದು ಅಂಗವೈಫಲ್ಯ ಆದಾಗ 1 ಲಕ್ಷ ರೂಪಾಯಿ ಅವರು ನಮಗೆ ವಿಮೆಯನ್ನು ಸಹ ನೀಡ್ತಾರೆ. ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನಾವು ಕೇವಲ ವರ್ಷಕ್ಕೆ 20 ರೂಪಾಯಿ, ನಾವು ಒಂದು ದಿನಕ್ಕೆ ಒಂದು ಮಗುಗೆ ಚಾಕ್ಲೇಟ್ ಕೊಡಿಸಿದ್ರೆ 20 ರೂಪಾಯಿ ಖರ್ಚು ಮಾಡಿಬಿಡ್ತೀವಿ. ನಮ್ಮ ತಾಯಿ ಅಂದರು ಒಂದು ದಿನ ಎಲ್ಲಾಡಿಕೆ ಖರ್ಚಿಗೆ 20 ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ಆ 20 ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ನಮಗೆ 2 ಲಕ್ಷ ರೂಪಾಯಿ ಉಚಿತವಾಗಿ ನೆರವನ್ನು ಕೇಂದ್ರ ಸರ್ಕಾರ ಕೊಡೋದು ಈ ಒಂದು ಯೋಜನೆ ಆಗಿರುತ್ತೆ. ಅದೇ ರೀತಿ ಏನು ನಾವು 18 ವರ್ಷದಿಂದ 50 ವರ್ಷದ ವಯಸ್ಸಿನವರೆಗೂ 436 ರೂಪಾಯಿ ನಾವು ಅದನ್ನ ಕಟ್ಕೊಂಡು ಹೋದರೆ ವಯೋಸಹಜ ಕಾಯಿಲೆಯಿಂದ ಎಲ್ಲರೂ ಸಹ ಮರಣ ಹೊಂದಿದ್ದೀವಿ. ಇವತ್ತಿದ್ದವ್ರು ನಾಳೆ ಇಲ್ಲ. ಆ ಮರಣ ಹೊಂದಿದಾಗ ನಮ್ಮ ಮನೆಯಲ್ಲಿ ಒಂದು ಅಕಸ್ಮಾತ್ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಜೀವಗಳಿರುತ್ತೆ, ನಾವು ನಮ್ಮನ್ನೇ ನಂಬ್ಕೊಂಡು ಆಧಾರವಾಗಿರ್ತಕ್ಕಂಥ ಇರ್ತಾರೆ. ಅವ್ರಿಗೆ ಒಂದು 2 ಲಕ್ಷ ರೂಪಾಯಿ ಮನೆಗೆ ತಲುಪಿಸುವಂಥ ಯೋಜನೆ ಇದಾಗಿರುತ್ತೆ. ಅದೇ ರೀತಿ ಏನು 18ರಿಂದ 40 ವರ್ಷದ ವಯಸ್ಸಿನ ತನಕ ನಾವು ಗರಿಷ್ಠ 42 ರೂಪಾಯಿಯಿಂದ 210 ರೂಪಾಯಿ ತನಕ ತಿಂಗಳಿಗೆ ಮಾಸಿಕವಾಗಿ 210 ರೂಪಾಯಿವರೆಗೆ ನಾವು ಅಕೌಂಟಲ್ಲಿ ನಮ್ದು ಜಮಾ ಮಾಡ್ಕೋಬೋದು ಅಂತೇಳ್ಬಿಟ್ಟು ನಾವು ಬರೆದು ಕೊಟ್ಬಿಟ್ಟು ನಾವು ಈ ಯೋಜನೆಯಲ್ಲಿ ನಾವು ಪಾಲ್ಗೊಂಡು ಬಂದರೆ ನಾವು ವಯಸ್ಸಾಗಿ 60 ವರ್ಷ ಬಂದಾಗ 60 ವರ್ಷದಲ್ಲಿ ನಮಗೆ 1000ದಿಂದ ಏನು ಮಾಡೋಕ್ಕಾಗಲ್ಲ. ನಾವು ದುಡ್ದಿದ್ದನ್ನೆಲ್ಲ ನಾವು ಇವತ್ತು ನಮ್ಮ ಕೂಲಿ ಮಾಡಿದ್ದನ್ನೆಲ್ಲ ನಾವು ದಿನನಿತ್ಯದ ಬಳಕೆಗೆ ಸಾಕಾಗುತ್ತೆ. ಇನ್ನು ಹಾಸ್ಪಿಟ್ಲಿಗೆ ಯಾವ ರೀತಿ ನಾವು ಅಂತೇಳೋಣ ಅಂತ ವಯೋಸಹಜ ಕಾಲದಲ್ಲಿ ನಾವು ಆ ರೀತಿ ಅನುಭವಿಸುವಂತಹ ಚಿತ್ರಹಿಂಸೆ ಅನುಭವಿಸ್ತಾ ಇರೋದು ಇವಾಗ ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಆದರೆ ಇದರಿಂದ ಎಲ್ಲ ಒಂದು ಸಾಮಾಜಿಕವಾಗಿ ಮುಕ್ತಿ ಕಾಣಬೇಕು, ಎಲ್ಲರಿಗೂ ಸಹ ಆರೋಗ್ಯವೇ ಭಾಗ್ಯ ಅನ್ನೋ ರೀತಿಯಲ್ಲಿ ಅವ್ರಿಗೆ ನೆರವಾಗಬೇಕು ಅಂತ ಇವತ್ತು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ನೀಡಿ ಏನಿವತ್ತು ಬ್ಯಾಂಕ್ಗಳ ಮುಖಾಂತರ ಎಲ್ಲ ಬ್ಯಾಂಕ್ಗೂ ಉಚಿತವಾಗಿ ನೀವು ದಯವಿಟ್ಟು ಉಚಿತವಾಗಿ ನೋಂದಣಿ ಮಾಡಿಕೊಂಡು ಉಚಿತವಾಗಿ ಅಕೌಂಟ್ನ ಪಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಯೋಜನೆ ಸಹ ಬಿಟ್ಟಿತ್ತು. ಇವತ್ತು ಯಾರೂ ಅಕೌಂಟ್ ಇಲ್ದಿದ್ದು ಮನೆಯೇ ಇಲ್ಲ. ಅದೇ ರೀತಿ ಯಾರೂ ಸಹ ನಾವು ಪಿಂಚಣಿ ತಗೊಳ್ತಾ ಇದ್ದಿದ್ದು ಮನೆ ಇರಬಾರ್ದು, ನಾವು ಏನು ವಿಮೆ ಮಾಡಿಸ್ತಿದ್ದಂಥ ಮನೆ ಇರಬಾರ್ದು. ಇವತ್ತು ಪ್ರಪ್ರಥಮವಾಗಿ ಆನೇಕಲ್ ತಾಲೂಕಿನಲ್ಲಿ ಮರ್ಸೂರು ಗ್ರಾಮ ಪಂಚಾಯಿತಿ ಪಿಂಚಣಿ ವಿಮುಕ್ತಿ ಪಂಚಾಯಿತಿಯಾಗಿ ಹೊರಹೊಮ್ಮಿದೆ. ಅದು ತಾಲೂಕಿಗೆ ಪ್ರಪ್ರಥಮ. ಆದರೆ ಕರ್ಪೂರ್ ಪಂಚಾಯಿತಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದು ನಾವು ವಿಮೆ ಮುಕ್ತ ಪಂಚಾಯಿತಿ, ಪಿಂಚಣಿ ಮುಕ್ತ ಪಂಚಾಯಿತಿ ಅನ್ನುವಲ್ಲಿ ನಾವು ಸಬಲೀಕರಣ ಕಾಣಬೇಕು. ಇದಕ್ಕೆ ಎಲ್ಲರೂ ನೆರವು ಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಈಗ ಸರ್ ನಮ್ದು ಸೆಕ್ರೆಟರಿ ಸರ್ ಹೇಳಿದಂಗೆ ಇಲ್ಲಿ ಪ್ರಧಾನಮಂತ್ರಿ ಇವರು 3 ಯೋಜನೆಗಳನ್ನು ಇದು ಮಾಡಿದ್ದಾರೆ. ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಇದರಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ 20 ರೂಪೀಸ್ ವರ್ಷ ಕಟ್ಟಕ್ಕಿರುತ್ತೆ. ಇದರಲ್ಲಿ ನಿಮಗೆ 2 ಲ್ಯಾಕ್ ತನಕ ಡೆತ್ ಇನ್ಶೂರೆನ್ಸ್ ಕವರ್ ಇರುತ್ತೆ. ಇದು ಓನ್ಲಿ ಆಕ್ಸಿಡೆಂಟ್ ಕವರ್ ಮಾತ್ರ ಇರುತ್ತೆ, ಅಪಘಾತ ವಿಮೆ ಮಾತ್ರ ಇರುತ್ತೆ. ಅದ್ರ ಜೊತೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾನ ಯೋಜನೆ ಅಂತ. ಸೊ ಇದೇನಿದೆ ಎನಿ ಡೆತ್ಗೆ ಇದರಲ್ಲಿ ಕವರ್ ಇರುತ್ತೆ. ಇದರಲ್ಲಿ ನಿಮಗೆ 18ರಿಂದ 50 ವರ್ಷದ ಒಳಗದವರು ಯಾರು ಬೇಕಾದ್ರೂ ಎನ್ರೋಲ್ ಮಾಡ್ಬೋದು. 436 ರೂಪಾಯಿ ಪ್ರೀಮಿಯಮ್ ಅಂದರೆ ವರ್ಷಕ್ಕೆ 436 ರೂಪಾಯಿ ಮಾತ್ರ ಕಟ್ಟಕ್ಕಿರುತ್ತೆ. ಇದರ ಜೊತೆ ಅಟಲ್ ಪೆನ್ಷನ್ ಯೋಜನಾ ಅಂತ. ಇದು ಪೆನ್ಷನ್ ಈಗ ಹಳ್ಳಿಯಲ್ಲೆಲ್ಲ ಪೆನ್ಷನ್ ಏನು ಇರೋದಿಲ್ಲ, ಅವರಿಗೋಸ್ಕರ ಈ ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಇದು ಮಾಡಿದ್ದಾರೆ, ಜಾರಿ ಮಾಡಿದ್ದಾರೆ. ಇದರಲ್ಲಿ 18ರಿಂದ 40 ವರ್ಷದವರು ಇದರಲ್ಲಿ ಎನ್ರೋಲ್ ಮಾಡ್ಕೋಬೋದು. ಪ್ರೀಮಿಯಮ್ನು ತುಂಬ ಕಡಿಮೆ ಇರುತ್ತೆ ಇದರಲ್ಲಿ ಕಟ್ಟಕ್ಕೆ. ಈಗ 18 ವರ್ಷ ಏಜ್ ಇದ್ದರೆ 1000 ರೂಪೀಸ್ ಪೆನ್ಷನ್ ಬರೀ 42 ರೂಪಾಯಿ ಇದೆ ಮಂತ್ಲಿ ಕಟ್ಟೋದಕ್ಕೆ. ಆಮೇಲೆ ಇದು ಪೆನ್ಷನ್ ಬಂದು 60 ವರ್ಷ ಆದ ನಂತರ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 5 ವೇರಿಯಂಟ್ ಇರುತ್ತೆ, ಅಂದರೆ 1000 ರೂಪೀಸ್, 2000, 3000, 4000 ಮತ್ತು 5000 ಈ ಥರ ಇರುತ್ತೆ. ಅದರ ಜೊತೆ ಇದರಲ್ಲಿ ಇನ್ ಕೇಸ್ ಯಾರು ಪೆನ್ಷನ್ ಇದು ಯೋಜನೆ ತೊಗೊಂಡಿರ್ತಾರೆ ಅವರು ಏನಾದರೂ ಡೆತ್ ಆದಾಗ ಸೊ ನಾಮಿನಿಗೆ ಕ್ಲೇಮ್ ಸೆಟಲ್ಮೆಂಟ್ ಇರುತ್ತೆ. ಅದು ಬಂದು 1,70,000ರಿಂದ 8.5 ಲಕ್ಷ ತನಕ ಇನ್ಶೂರೆನ್ಸ್ ಕವರ್ ಇರುತ್ತೆ ನಾಮಿನಿಗೆ. ಆಮೇಲೆ ಇನ್ನೊಂದು ಬಂದು ಇದು ಜನ್ಧನ್ ಯೋಜನೆ ಖಾತೆ ಅಂತ ಒಂದಿದೆ. ಸೊ ಇದು ಬಂದು 0 ಬ್ಯಾಲೆನ್ಸ್ ಅಕೌಂಟ್ ಇರುತ್ತೆ, ಬೇಸಿಕ್ ಅಕೌಂಟ್ ಇರುತ್ತೆ. ಸೊ ಇದಕ್ಕೆ ನಮ್ಮ ಬ್ಯಾಂಕಲ್ಲಿ ನಾವು ಎನ್ರೋಲ್ ಮಾಡ್ಕೊಳ್ತೀವಿ. ಇದಕ್ಕೆ ನಿಮ್ದೊಂದು ಆಧಾರ್ ಮತ್ತೊಂದು 2 ಫೋಟೋ ಕೊಟ್ಟರೆ ಸಾಕಾಗುತ್ತೆ. ಸೊ ಆಲ್ರೆಡಿ ಇಲ್ಲಿ ಫಾರಮ್ಸು ಎಲ್ಲ ಇದೆ, ಯಾರಾದ್ರು ಇಂಟ್ರೆಸ್ಟ್ ಇದೆ ವಿಲೇಜ್ಗಳಲ್ಲಿ ನಾವು ಯಾರ್ದು
ಇನ್ಶೂರೆನ್ಸ್ ಆಗಿಲ್ಲ ಅವ್ರದ್ದೆಲ್ಲ ನಾವು ಒಂದು ಸರ್ವೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಸರ್ವೆ ಅರ್ಧ ಆಗಿದೆ, ಇನ್ನೂ ಕಂಪ್ಲೀಟ್ ಆಗಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಒಂದು ಸಂಯೋಜನೆಯಲ್ಲಿ ಈ ಒಂದು ಕ್ಯಾಂಪನ್ನು ಮಾಡೋದ್ರ ಮುಖಾಂತರ ಈ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಪ್ಲ್ಯಾನ್ ಮಾಡಿದಾಗ ಇವತ್ತಿನ ದಿನ ನಾವು ಈ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬ್ಯಾಂಕ್ನವರು ಮತ್ತು ವಿದ್ಯಾರಾಣಿ ಮೇಡಮ್ ಅವರು ಈ ಒಂದು ಯೋಜನೆ ಬಗ್ಗೆ ಮತ್ತು ನಮ್ಮ ಸದಸ್ಯರಿಗೆ ತಿಮ್ಮರಾಜರವರು ಕೂಡ ಇದ್ರ ಬಗ್ಗೆ ವಿವರ ನೀಡಿದ್ದಾರೆ. ಮೊದಲನೇದಾಗಿ ಎಲ್ಲ ಜನರು ಕೂಡ ಅವರು ಅಧಿಕೃತವಾಗಿರ್ತಕ್ಕಂಥ ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಬೇಕಾಗುತ್ತೆ. ಯಾಕೆಂದರೆ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಈಗೇನಾಗಿದೆ ಅಂದರೆ ಮೊದಲಿಗೆಲ್ಲ ಮ್ಯಾನ್ಯುವಲ್ ಇರ್ತಾ ಇತ್ತು. ಆದರೆ ಈಗ ಎಲ್ಲ ಸರ್ಕಾರದ ಸೌಲಭ್ಯಗಳು ಕೂಡ ಅಕೌಂಟ್ಗೆ ಜಮೆ ಆಗ್ತಾ ಒಂದು ಸಂದರ್ಭ ಇರೋದ್ರಿಂದ ಜನರು ಮೊದಲನೇದಾಗಿ ಅವರೊಂದು ಬ್ಯಾಂಕ್ ಖಾತೆಯನ್ನು ಹೊಂದಬೇಕಾಗುತ್ತೆ. ಯಾವುದೇ ಬ್ಯಾಂಕ್ಗಳಾಗಿರ್ಬೋದು ಇವತ್ತು ಬಂದಿದ್ದಾರೆ. ಈ ಜನ ಈ ಬಂದಿರತಕ್ಕಂಥ ಬ್ಯಾಂಕ್ಗಳವ್ರ ಹತ್ರ ತಮ್ಗೆ ಅನುಕೂಲ ಆಗ್ತಕ್ಕಂಥ ಒಂದು ಏನು ಜನ್ಧನ್ ಖಾತೆ ಅಂತಕ್ಕಂಥದ್ದನ್ನ ಓಪನ್ ಮಾಡೋದಕ್ಕೆ ಒಂದು ಮಾಡ್ಕೋಬೇಕಾಗುತ್ತೆ. ಅದರ ನಂತರ ಈಗಾಗಲೇ ಹೇಳ್ದಿರ್ತಕ್ಕಂಥಂತೆ PMJJBY ಮತ್ತು PMJY ಏನು ಯೋಜನೆಗಳಿದೆ, ಅದರ ಮುಖಾಂತರ ತುಂಬ ಕಡಿಮೆ ಪ್ರೀಮಿಯಂ ಮೊತ್ತಗಳಿರ್ತಕ್ಕಂಥದ್ದು. ಅವು ಅಂತ ಭಾರ ಆಗಲ್ಲ. ಈಗ ಬೇರೆ ಈ ಪ್ರೈವೇಟ್ ಇನ್ಶೂರೆನ್ಸ್ಗಳಿಗೆ ಹೋಗಬೇಕು ಅಂತಂದರೆ ತುಂಬ ಹಣ ಖರ್ಚಾಗ್ತಕ್ಕಂಥದ್ದು, ಅದನ್ನು ನಾವು ನಮಗೆ ಸೆಟ್ ಆಗಲ್ಲ ಒಂಥರ ಇದಿರುತ್ತೆ. ಆದರೆ ಇದು ತುಂಬ ಕಡಿಮೆ ಪ್ರೀಮಿಯಂ ಮೊತ್ತಗಳಲ್ಲಿ ಈ ಒಂದು ಯೋಜನೆಗಳು ಇರೋದ್ರಿಂದ ಜನರು ಇದರೊಂದು ಸದುಪಯೋಗ ಪಡ್ಕೊಂಡು ಅವರ ಮುಂದಿನ ಏನು ತೊಂದರೆ ಅಕಸ್ಮಾತ್ ಏನಾದರೂ ಆದಾಗ ಅನಾಹುತಗಳಾದಾಗ ಅಥವಾ ಇನ್ನೇನೋ ಆದಾಗ ಇದ್ರ ಉಪಯೋಗ ಪಡ್ಕೋಬೇಕು ಅಂತಕ್ಕಂಥ ಕೇಳ್ಕೊಳ್ತಾ ಇದ್ದೀನಿ. ಒಂದ್ಸಲ ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿ ಬ್ಯಾಂಕಿಗೆ ಕೊಟ್ರೆ ಮೇ ಮಂತ್ ಎಂಡ್ ಅಲ್ಲಿ ಯಾವಾಗ್ಲೂ ಪ್ರತಿ ವರ್ಷಕ್ಕೊಮ್ಮೆ ಅದು ರಿನ್ಯೂವಲ್ ಆಗುತ್ತೆ. ಓಕೆನಾ? ರಿನ್ಯೂವಲ್ ಆಗುತ್ತೆ, ಆಟೋ ರಿನ್ಯೂವಲ್ ಆಗುತ್ತೆ. ಸೊ ಇದು ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಆಕ್ಸಿಡೆಂಟದಲ್ಲಿ ಡೆತ್ ಆದರೆ 1 ತಿಂಗಳೊಳಗಾಗಿ ನೀವೇನು ಮಾಡಬೇಕು? ಬ್ಯಾಂಕಿಗೆ ವಿಸಿಟ್ ಮಾಡಬೇಕು. ಬ್ಯಾಂಕಿಗೆ ವಿಸಿಟ್ ಮಾಡಿ ಒಂದು ವೇಳೆ ಅಪಘಾತದಲ್ಲಿ ಡೆತ್ ಆದರೆ FIR ಕಾಪಿ, ಹಾಗೆ ನಾಮಿನಿ ಯಾರಿರ್ತಾರೆ ಅವ್ರು ಹೋಗಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಜೆರಾಕ್ಸು ಅಪ್ಲಿಕೇಶನ್ ಫಾರ್ಮ್ಸು ಬ್ಯಾಂಕಲ್ಲಿ ಸಿಗುತ್ತೆ. ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಬ್ಯಾಂಕ್ ಕೊಟ್ಟಾಗ ಏನಾಗುತ್ತೆ, ಅದು 1 ತಿಂಗಳೊಳಗಡೆ ಅಥವಾ 15 ದಿನದೊಳಗಡೆ ನಿಮ್ಗೆ ಅಮೌಂಟು ಬರುತ್ತೆ. ಎಷ್ಟು ಬರುತ್ತೆ ಕವರೇಜು? 2 ಲಕ್ಷದವರೆಗೂ ಸಹ ಬರುತ್ತೆ ಅಪಘಾತ ವಿಮೆಗೆ. ಒಂದು ವೇಳೆ ಅಪಘಾತ ಆಗಿ ದೇಹದಲ್ಲಿ ಏನಾದರೂ 1 ಅಂಗ ಹೋದ್ರೂ ಸಹ 1 ಲಕ್ಷದವರೆಗೂ ಕವರೇಜ್ ಸಿಗುತ್ತೆ. 2 ಅಂಗ ಕಳ್ಕೊಂಡ್ರೆ 2 ಲಕ್ಷದವರೆಗೂ ಸಹ ಕವರೇಜ್ ಸಿಗುತ್ತೆ ಅಪಘಾತ ವಿಮೆಯಲ್ಲಿ. ಓಕೆನಾ? ಸೊ ಮತ್ತೆ ಒಂದು ಯೋಜನೆ ಏನು? ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಸೊ ಇದು 18ರಿಂದ 50 ವರ್ಷದ ಒಳಗಡೆ ಇರೋಂಥವ್ರು ಮಾಡಿಸ್ಕೊಳ್ಳುವಂಥದ್ದು. ವರ್ಷಕ್ಕೊಂದ್ಸಲ 430 ರೂಪಾಯಿ ಕಟ್ಟಾಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ಏನಾದರೂ 50 ವರ್ಷದ ಒಳಗಡೆ ನಾರ್ಮಲ್ ಡೆತ್ ಆದರೆ ನಾಮಿನಿಗೆ ಎಷ್ಟು ಸಿಗುತ್ತೆ? ಅದು ಸಹ 2 ಲಕ್ಷ ಸಿಗುತ್ತೆ. ಬೈ ಚಾನ್ಸ್ 50 ವರ್ಷದ ಒಳಗಡೆ ಆಕ್ಸಿಡೆಂಟಲ್ ಡೆತ್ ಆದರೆ 4 ಲಕ್ಷದವರೆಗೂ ಕವರೇಜ್ ಸಿಗುತ್ತೆ. ಓಕೆನಾ? ಸೊ ಇದು ಏನು ಅಂತಂದರೆ ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಕಟ್ಟಾಗಿರುತ್ತೆ. ಅದ್ರ ಜೊತೆಗೆ ಏನು ಅಂತಂದರೆ ನಿಮಗೆ ಮೆಸೇಜ್ ಬಂದಿರುತ್ತೆ. ಇದಕ್ಕೇನು ಬಾಂಡ್ ಏನು ಅವಶ್ಯಕತೆ ಇಲ್ಲ. ಆದರೆ ಮುಖ್ಯವಾಗಿ ಏನು ಅಂತಂದರೆ ನಿಮ್ಮ ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ಗೂ ಸಹ ನಾಮಿನಿ ಹೆಸರು ಇರಬೇಕು, ಕರೆಕ್ಟಾಗಿರಬೇಕು. ಸೊ ನಾಮಿನಿ ಒಂದು ವೇಳೆ ಡೆತ್ ಆದರೆ ದಯವಿಟ್ಟು ಹೋಗಿ ಬ್ಯಾಂಕಲ್ಲಿ ಹೋಗಿ ನಾಮಿನಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ನಾಮಿನಿ ಅಪ್ಲಿಕೇಶನ್ ಫಾರ್ಮ್ಸ್ನ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ? ಸೊ ಈ ಒಂದು ಇನ್ಶೂರೆನ್ಸ್ ವಿಮೆ ಇದು. ಮತ್ತೆ ಆಗಲೇ ಹೇಳ್ತಾ ಇದ್ರು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಥವಾ ಜನ್ಧನ್ ಖಾತೆ ಅಕೌಂಟ್ ಅಂತ ಹೇಳಿ ಕರೀತಾರೆ. ಸೊ ಈ ಜನ್ಧನ್ ಖಾತೆ ಅಂತಂದರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ದೇ ಅಕೌಂಟ್ ಓಪನ್ ಮಾಡುವಂಥದ್ದು. ಸೊ ಇದರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದರೆ ರೂಪೇ ಕಾರ್ಡ್ ಅಂತ ಹೇಳಿ ನಿಮ್ಗೆ ಕೊಡ್ತಾರೆ. ರೂಪೇ ಕಾರ್ಡನ್ನು ಒಳಗೊಂಡಿರುವಂಥ ವ್ಯಕ್ತಿ ತಿಂಗಳಿಗೊಂದ್ಸಲ ಅಥವಾ 2 ತಿಂಗಳಿಗೊಂದ್ಸಲ ಈ ರೂಪೇ ಕಾರ್ಡ್ನ ಬಳಕೆ ಮಾಡಬೇಕು. ಆ ವ್ಯಕ್ತಿ ಒಂದು ವೇಳೆ ಅಪಘಾತದಲ್ಲಿ ಡೆತ್ ಆದರೆ ಆ ಯೋಜನೆ ಅಕೌಂಟಿಂದನೂ ಸಹ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಓಕೆನಾ? ಸೊ ಮುಖ್ಯವಾಗಿ PMJDY ಅಕೌಂಟ್ ಅಂತ ಹೇಳಿ ಕರಿತೀವಿ ಅಥವಾ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತಲೂ ಸಹ ಅಕೌಂಟ್ನ ಕರಿತೀವಿ. ಮುಖ್ಯವಾಗಿ ಮತ್ತೊಂದು ಯೋಜನೆ ಏನು ಅಂತಂದರೆ ಡಿಜಿಟಲ್ ಬ್ಯಾಂಕಿಂಗ್. ಈಗ ಎಲ್ಲರೂ ಸಹ ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದೀರಾ. ಸೊ ದಯವಿಟ್ಟು ನಿಮ್ಮ ಒಂದು ಆನ್ಲೈನ್ ಬ್ಯಾಂಕಿಂಗ್ ಗೂಗಲ್ ಪೇ, ಫೋನ್ಪೇ ಆಗಿರ್ಬೋದು ಮತ್ತು ಬ್ಯಾಂಕ್ದೇ ಆದಂಥ ಆ್ಯಪ್ಗಳಿರುತ್ತೆ. ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಆದರೆ ಸೊ ಮುಖ್ಯವಾಗಿ ಏನು ಅಂತಂದರೆ ಯಾರಾದರೂ ಒಂದು ವೇಳೆ ಫೋನ್ ಮೂಲಕವಾಗಿ ಏನು ಲೋನ್ ಕೊಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಆನ್ಲೈನ್ ಮೂಲಕವಾಗಿ ಸಾಲವನ್ನು ತೆಗೆದುಕೊಳ್ಬೇಡಿ. ನೇರವಾಗಿ ನಿಮ್ಗೆ ಯಾವುದೇ ಥರದ ಸಾಲ ಬೇಕಿದ್ರೂ ಸಹ ನೀವು ನೇರವಾಗಿ ಎಲ್ಲಿ ಹೋಗಬೇಕು? ಬ್ಯಾಂಕಿಗೆ ಹೋಗಬೇಕು. ಯಾವ ಬ್ಯಾಂಕಿಗೆ ಹೋಗಬೇಕು? ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕಿಗೆ ಹೋಗಿ ನೀವು ಏನು ಮಾಡಬೇಕು? ಸಾಲವನ್ನು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಯಾಕೆ ಅಂತಂದರೆ ಆನ್ಲೈನ್ ಮೂಲಕ ಸಾಲ ತೆಗೆದುಕೊಂಡು ಮತ್ತು ಅದನ್ನು ಸಾಲ ಎಲ್ಲ ಕ್ಲಿಯರ್ ಮಾಡಿರ್ತೀರ. ಆದರೂ ಸಹ ನಿಮಗೆ ಬೆದರಿಕೆ ಕರೆಗಳು ಬರುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅಥವಾ ನಿಮ್ಮ ಫೋಟೋ ತೊಗೊಂಡು ಅಶ್ಲೀಲ ಚಿತ್ರಗಳಿಗೆ ಮ್ಯಾಚ್ ಮಾಡಿಸಿ ನಿಮ್ಮ ಫ್ಯಾಮಿಲಿ ಸರ್ಕಲ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಏನು ಮಾಡಿ, ನಿಮ್ಗೆ ಏನೇ ಸಾಲ ಬೇಕಿದ್ರೂ ಸಹ ನೇರವಾಗಿ ಬ್ಯಾಂಕ್ಗೆ ಹೋಗಿ. ಮತ್ತು ಹಾಗೆ ಹೆಲ್ಪ್ಲೈನ್ ನಂಬರ್ ಇದೆ RBIಯಿಂದ. ಸೊ 1930 ಅಂತ ಹೇಳಿ ಹೆಲ್ಪ್ಲೈನ್ ನಂಬರ್ ಇದೆ. ಒಂದು ವೇಳೆ ದುಡ್ಡು ಏನಾದರೂ ಕಳ್ಕೊಂಡು ನಷ್ಟ ಆದರೆ ದಯವಿಟ್ಟು 1930 ಹೆಲ್ಪ್ಲೈನ್ ನಂಬರ್ಗೆ ನಿಮ್ಮ ದೂರನ್ನು ಸಹ
ದಾಖಲಿಸಿ ಅಂತಾನೆ ಕೇಳ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಹೀಗಾಗಿ ನಿಮ್ಮ ಒಂದು ಎಲ್ಲಿ ಹೌದು ಅಪ್ಲಿಕೇಶನ್ ಫಾರ್ಮ್ಸ್ ಇವತ್ತು ಒಂದೇ ದಿನ ಕ್ಯಾಂಪ್ ಅಲ್ಲ ಇನ್ಶೂರೆನ್ಸ್ದು. ನಿಮ್ಮ ಒಂದು ಕುಟುಂಬಸ್ಥರು ಯಾರೆಲ್ಲ ಇದ್ದೀರಾ, ಫ್ಯಾಮಿಲಿಯಸ್ಥರು ಎಲ್ಲರೂ ಸಹ ಹೋಗಿ ನೀವು ಮಾಡಿಸ್ಕೊಳ್ಳೋ ಜೊತೆಗೆ ಇನ್ಶೂರೆನ್ಸ್ ಕವರೇಜನ್ನು ನಿಮ್ಮ ಕುಟುಂಬಸ್ಥರಿಗೆ, ಫ್ಯಾಮಿಲಿ ಮೆಂಬರ್ಗೆ ಎಲ್ಲರಿಗೂ ಸಹ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಎಲ್ಲಿ ಮಾಡಿಸ್ಕೊಳ್ಳೋದು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಹೋಗಿ ಬ್ಯಾಂಕಲ್ಲಿ ಸಹ ನಿಮಗೆ PMJJY PMSCY ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ಸ್ ಕೊಡ್ತಾರೆ. ಫಾರ್ಮ್ನ ಫಿಲ್ ಮಾಡಿ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಆಯಿತು. ಅದು ಆಟೋಮೆಟಿಕ್ಕಾಗಿ ಎಂಟ್ರಿ ಬರ್ತಾನೆ ಇರುತ್ತೆ. ಓಕೆನಾ? ಆಟೋಮೆಟಿಕ್ ರಿನ್ಯೂವಲ್ ಆಗ್ತಾನೆ ಇರುತ್ತೆ. ಆಟೋಮೆಟಿಕ್ ರಿನ್ಯೂವಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು, ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಮೊತ್ತ ಆದರೂ, ಮಿನಿಮಮ್ ಬ್ಯಾಲೆನ್ಸ್ ಆದರೂ 1,000 ರೂಪಾಯಿ ಆದರೂ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಆಗ ಆಟೋ ರಿನ್ಯೂವಲ್ ಆಗುತ್ತೆ. ಒಂದು ವೇಳೆ ಮೇ ಮಂತಲ್ಲಿ ಏನಾದರೂ ದುಡ್ಡಿಲ್ಲ ನಿಮ್ಮ ಅಕೌಂಟಲ್ಲಿ ಅಂತಂದರೆ ಏನಾಗುತ್ತೆ, ಅದು ರಿನ್ಯೂವಲ್ ಆಗಿರಲ್ಲ, ಮತ್ತೆ ಲ್ಯಾಪ್ಸ್ ಆಗಿರುತ್ತೆ. ಓಕೆನಾ? ಸೊ ಲ್ಯಾಪ್ಸ್ ಆಗಿದ್ದಾಗ ಪುನಃ ಬ್ಯಾಂಕಿಗೆ ವಿಸಿಟ್ ಮಾಡಿ ನೀವೇನು ಮಾಡಬೇಕು, ಅದನ್ನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರೆ ಮತ್ತೆ ಆಕ್ಟಿವೇಟ್ ಆಗುತ್ತೆ. ಓಕೆನಾ? 1 ತಿಂಗಳು ಒಳಗಡೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಅರ್ಪಿಸಿ ಮತ್ತು ಪಂಚಾಯತಿಯವರಿಗೂ ಸಹ ತಿಳಿಸುವಂಥದ್ದೇನು ಅಂತಂದರೆ, ಅವ್ರು ಡೆತ್ ಸರ್ಟಿಫಿಕೇಟ್ಗಂತ ಪಂಚಾಯತಿ ಅವರು ಅಥವಾ ಯಾವ ಊರಿನಲ್ಲಿ ಯಾರಾದರೂ ಬಂದರೆ ಅವ್ರಿಗೆ ತಿಳಿಸ್ಕೊಡಿ. ಅಟ್ಲೀಸ್ಟ್ ನಿಮ್ಮ ಊರಲ್ಲಿ ಯಾವುದಾದ್ರೂ ಒಂದು ಕೇಸ್ ಡೆತ್ ಆದರೆ ದಯವಿಟ್ಟು ಅವ್ರ ಬ್ಯಾಂಕ್ ಬುಕ್ಕನ್ನು ಚೆಕ್ ಮಾಡಿಸಿ. ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೂ ಸಹ ಅದು ಯಾವ ಬ್ಯಾಂಕ್ ಆಗಿರುತ್ತೋ ಆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿಸಿ. ಸೊ ಅದನ್ನು ಅಮೌಂಟನ್ನು ಅವ್ರ ಅಕೌಂಟಿಗೆ ಬರುತ್ತೆ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೂ ಸಹ ನಮ್ಮ ಒಂದು ಕಚೇರಿ ಆನೇಕಲ್ ತಾಲೂಕ್ ಪಂಚಾಯತಿಯಲ್ಲಿ ಇದೆ, ಆರ್ಥಿಕ ಸಾಕ್ಷರತೆ ಕೇಂದ್ರ ಅಂತ ಹೇಳಿ. ಸೊ ನಮ್ಮ ಕಚೇರಿಗೂ ಸಹ ನೀವು ವಿಸಿಟ್ ಮಾಡ್ಬೋದು. ಸೊ ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆಯಾ, ಏನಾದರೂ ಪ್ರಶ್ನೆ ಇದೆಯಾ? 50 ವರ್ಷದ ಮೇಲ್ಪಟ್ಟವ್ರಿಗೆ ಒಂದೇ ಇನ್ಸೂರೆನ್ಸ್ ಬರೋದು 20 ರೂಪಾಯಿ ಅಷ್ಟೇ ಅದು ವರ್ಷಕ್ಕೆ. ಓಕೆನಾ? ಅದು 50 ವರ್ಷದ ಒಳಗಡೆ ಇರೋರಿಗೆ 2 ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಏನಾದರೂ ಪ್ರಶ್ನೆ ಇದೆಯಾ? ಯೋಜನೆ ತುಂಬ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಬರೀ 20 ರೂಪಾಯಲ್ಲಿ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರೋದ್ರಿಂದ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ. ಹಾಗೆ ಈ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅದರಲ್ಲೂ ಒಳ್ಳೆ ಇದಿರೋದ್ರಿಂದ 433 ರೂಪಾಯಿ ಚಿಕ್ಕ ಅಮೌಂಟು, ಅದರಲ್ಲೇ ಅದು ಮಾಡಿಸ್ಕೊಂಡ್ರು ಕೂಡ ನಮ್ಗೆ ಒಳ್ಳೆ ಬೆನಿಫಿಟ್ ಇದೆ. ದಯವಿಟ್ಟು ನಮ್ಮ ಕಳಕಳಿಗೆ ಎಲ್ಲರೂ ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇದು ವರ್ಷಕ್ಕೆ 20 ನಾವು ಮನೆಯಲ್ಲಿ ಯಾರೇ ಆಗಿರ್ಬೋದು ಡೆತ್ ಆದಾಗ ಮತ್ತು ಇತರೆ ಏನೇ ಆಕ್ಸಿಡೆಂಟ್ ಆದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ. ಈ ಯೋಜನೆಗಳು ಪ್ರತಿಯೊಬ್ಬರು ಸದುಪಯೋಗಿಸ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಇನ್ನೂ ಅನೇಕ ಯೋಜನೆಗಳು ಇದ್ದಾವೆ. ದಯವಿಟ್ಟು ತಮ್ಮ ಬ್ಯಾಂಕ್ಗಳಲ್ಲಿ ತಮ್ಮ ಸಂಪರ್ಕವನ್ನು ಕಲ್ಪಿಸಿದಾಗ ಎಲ್ಲರೂ ಮ್ಯಾನೇಜರ್ ಆಗಿರ್ಬೋದು ಮತ್ತು ಬ್ಯಾಂಕಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ನಮಗೆಲ್ಲ ಮಾಹಿತಿಗಳು ಕೊಡ್ತಾರೆ. ಈ ಸದಾವಕಾಶವನ್ನು ಸದುಪಯೋಗಿಸ್ಕೊಳ್ಬೇಕಂತ ನಮ್ಮ ಎಲ್ಲರೂ ಮನವಿ ಮಾಡ್ಕೊಳ್ತೇವೆ. ನನ್ನ ಹೆಸರು ವಿದ್ಯಾ ಅಂತ ಹೇಳಿ. ಸೊ ನಾನು ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಅಂಡರ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಮ್ಮ ಒಂದು ಇಲಾಖೆ ಆರ್ಥಿಕ ಸಾಕ್ಷರತೆ ಕೇಂದ್ರ ತಾಲೂಕ್ ಪಂಚಾಯತಿಯಲ್ಲಿ ಇದೆ. ಈ ದಿನದಲ್ಲಿ ಕರ್ಬೂರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಮೆ ಸಾಮಾಜಿಕ ಭದ್ರತೆ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳನ್ನು ಸಹ ಕಾರ್ಯಕ್ರಮವನ್ನು ಕರ್ಪೂರ್ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎಸ್ಪೆಷಲಿ ನಮ್ಮ ಒಂದು SBI ಬ್ರಾಂಚ್ ಇಂದನೂ ಸಹ ಬಂದಿದ್ದಾರೆ ಹಾಗೂ ಕೆನರಾ ಬ್ಯಾಂಕಿನ ಸಿಬ್ಬಂದಿಗಳ ಸ್ಟಾಫ್ ಸಹ ಬಂದಿದ್ದಾರೆ. ಅದೇ ತರದಲ್ಲಿ ಯೂನಿಯನ್ ಬ್ಯಾಂಕ್ ಇಂದನೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಪಂಚಾಯತಿಯ ಒಂದು PDO, ಸೆಕ್ರೆಟರಿ, ಸಿಬ್ಬಂದಿಗಳು ಸಹಕಾರದೊಂದಿಗೆ ಪ್ರತಿಯೊಬ್ಬ ಜನರಿಗೂ ಸಹ ಈ ದಿನದಲ್ಲಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮನ ಪ್ರತಿಯೊಬ್ಬರು ಸಹ ಒಂದು ಉಪಯೋಗ ಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಏನು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ 18 ರಿಂದ 70 ವರ್ಷದ ಒಳಗಡೆ ಇರುವಂತಹವರು ಅಪಘಾತ ವಿಮೆಯನ್ನ ಪಡ್ಕೊಳ್ಳುವಂತದ್ದು. ಅದೇ ತರದಲ್ಲಿ ಮತ್ತೊಂದು ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಇದು 18 ರಿಂದ 50 ವರ್ಷದ ಒಳಗಡೆ ಇರುವಂತವರು ಪ್ರತಿಯೊಬ್ಬರು ಸಹ ಈ ಯೋಜನೆಗಳನ್ನ ಪಡ್ಕೊಳ್ಳುವಂತದ್ದು. ಸೊ ಮುಖ್ಯವಾಗಿ ಇದು ವರ್ಷಕ್ಕೊಂದ್ಸಲ 436 ರೂಪಾಯಿ ಕಟ್ಟಾಗತ್ತೆ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಸುರಕ್ಷಾ ಬಿಮಾ ಯೋಜನೆ 20 ರೂಪಾಯಿ ಕಟ್ಟಾಗತ್ತೆ ವರ್ಷಕ್ಕೊಂದ್ಸಲ. ಸೊ ಒಂದು ವೇಳೆ ಅಪಘಾತದಲ್ಲಿ ಏನಾದ್ರೂ ಮರಣ ಹೊಂದಿದ ಪಕ್ಷದಲ್ಲಿ ಆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ವಿಮೆ ಕವರೇಜ್ ಸಿಗುತ್ತೆ. ಅದೇ ತರದಲ್ಲಿ ಮತ್ತೊಂದು ಯೋಜನೆ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಒಂದು ವೇಳೆ ನಾರ್ಮಲ್ ಡೆತ್ ಆದ್ರೆ ಆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಸೊ ಈ ಯೋಜನೆ ಪ್ರತಿಯೊಂದು ನಮ್ಮ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿಯ
ಆದೇಶದ ಮೇರೆಗೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಈ ದಿನದಲ್ಲಿ ಕರ್ಪೂರ್ ಗ್ರಾಮ ಪಂಚಾಯತಿಯಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಎಲ್ಲರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಾಗಿ ಎಲ್ಲರೂ ಬಂದು ಏನಿ ದಿನ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ಸಹಯೋಗದೊಂದಿಗೆ ಇವತ್ತು ಕರ್ಪೂರ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಒಂದು ಕರ್ಪೂರ ಗ್ರಾಮದಲ್ಲಿ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಏನು ಬಡತನ ರೇಖೆಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಹಾಗೂ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ವಿಮಾ ಯೋಜನೆಯನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಮಹಿಳೆಯರು ಹಾಗೂ ತಾಯಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಸಹ ಬಂದು ಈ ಒಂದು ವಿಮಾ ಯೋಜನೆಯನ್ನು ಅವರು ಅದರ ವಿಮಾ ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಏನು ವರ್ಷಕ್ಕೆ ನಾವು 20 ರೂಪಾಯಿ ಕಟ್ತೀವಿ ಮತ್ತು 436 ರೂಪಾಯಿ ಕಟ್ತೀವಿ. ಅದೇ ರೀತಿ 18 ರಿಂದ 40 ವರ್ಷದ ವಯಸ್ಸಿನ ಮಹಿಳೆಯರು ಹಾಗೂ ಪುರುಷರಿಗೆ ಅವರಿಗೆ ಒಂದು ಪಿಂಚಣಿ ಯೋಜನೆಯನ್ನು ಸಹ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಸಹ ಬಂದು ಅವರೇ ಸ್ವಯಂ ಪ್ರೇರಿತವಾಗಿ ಪಡ್ಕೊಳ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಅವರ ಕುಟುಂಬಕ್ಕೆ ಹಾಗೂ ಅವರ ಕುಟುಂಬದ ನೆರವಿಗೆ ತುಂಬ ಒಳಿತನ್ನು ಬಯಸುವಂಥ ಒಂದು ಯೋಜನೆ ಆಗಿರುತ್ತದೆ. ಈ ಯೋಜನೆಯನ್ನು ಇವತ್ತು ಒಂದು ಬಡತನ ರೇಖೆಗೆ ಹಾಗೂ ಮತ್ತು ಪ್ರತಿಯೊಂದು ಗ್ರಾಮಕ್ಕೆ ಮನೆಗೆ ತಲುಪಿಸ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಹ ತಿಳಿಸ್ತೇವೆ. ಅದೇ ರೀತಿ ಏನು ಮಹಿಳಾ ಒಕ್ಕೂಟ ಹಾಗೂ ನಮ್ಮ ಒಂದು ಹಣಕಾಸಿನ ಒಂದು ನೆರವು ಹಾಗೂ ಅದರ ಬಗ್ಗೆ ಯೋಜನೆಗಳನ್ನ ಮಾಹಿತಿಯನ್ನು ನೀಡಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಯ ಒಂದು ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ನಮ್ಮ ಸುಧಾರಾಣಿ ಮೇಡಮ್ ಅವರು ಸಹ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಒಂದು ಆಯೋಜನೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಅಭಿನಂದನೆ ತಿಳಿಸ್ತೇವೆ. ಅದೇ ರೀತಿ ಒಂದು ನಮ್ಮ ಅಧ್ಯಕ್ಷರ ಒಂದು ನೇತೃತ್ವ ಹಾಗೂ ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಸಹ ಈ ಒಂದು ಯೋಜನೆಗೆ ಸಹಕಾರ ಕೊಟ್ಟು ಈ ಜನಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಈ ಜನಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಈ ಒಂದು ಸೌಲಭ್ಯ ಕಲ್ಪಿಸ್ತಾ ಇರೋದ್ರಿಂದ ಅವರು ಸಹ ಅವ್ರ ಮನೆಗಳಲ್ಲಿ ಅಕ್ಕಪಕ್ಕದವರಿಗೆ ಹಾಗೂ ಅವರ ಸಂಬಂಧಿಕರಿಗೆ ಅವರ ಕುಟುಂಬ ವರ್ಗವರಿಗೆ ಈ ಮಾಹಿತಿಯನ್ನು ನೀಡಿ ಎಲ್ಲ ಬ್ಯಾಂಕ್ಗಳಲ್ಲೂ ಈ ಒಂದು ಯೋಜನೆಯನ್ನು ಅವರು ಪ್ರತಿಫಲವನ್ನು ಪಡ್ಕೊಳ್ತೀವಿ ಅಂತ ಅವರು ಸಹ ಜನ ಸಹ ಉತ್ಸಾಹದಿಂದ ಇದ್ದಾರೆ. ಈ ಯೋಜನೆ ಒಂದು ಹಬ್ಬದ ವಾತಾವರಣದಲ್ಲಿ ನಡೀತಾ ಇದೆ. ಈ ಯೋಜನೆಯನ್ನು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ತುಂಬ ಹೃದಯ